ಇಲ್ಲಿ ನಮ್ಮದು ಹಳೆಯ ಕಾಲದ ಓಲ್ಡ್ ಮನೆ. ಸೊ ಮನೆಯ ಮೇಲೆ ಇಲ್ಲಿ ಬಿದ್ದಿದೆ ಈ ಥರ. ಸೊ ಇಲ್ಲಿ ತುಂಬಾ ಲಾಸ್ ಆಗಿದೆ. ಹೇಗೆ ಇಷ್ಟಿಷ್ಟು ದಪ್ಪದ ಡೇಟ್ಗೆ ಎಲ್ಲ ಕಡ್ಡೆ ಅಂತ ಅಜ್ಜಿ. ಇದು ನೋಡಿ ಚಕ್ಕೋತ ಹೀಗೆ ಇರ್ತದೆ. ನಾನು ಆಗಲೇ ನಿಮಗೆ ತೋರಿಸಿದ್ದೇನೆ, ಬಟ್ ನಾನೀಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗುಂಟು ಅಂತ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೇನೆ. ಸೊ ಇವತ್ತಿನ ಒಂದು ಪುಟ್ಟ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗಿನ ಕಂಟೆಂಟು ನಿಮಗೆ ಎನಿಸಿದರೆ ಬೇಜಾರಾಗ್ಬೋದು. ನನಗೆ ಅದಕ್ಕಿಂತ ಜಾಸ್ತಿ ಬೇಜಾರಾಗ್ತುಂಟು. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಅಂಬಡೆ ಮರ ಇತ್ತು. ಸೊ ಸುತ್ತಮುತ್ತ ಎಲ್ಲರಿಗೂ ಸಹ ನಾವೇ ಹೆಚ್ಚಾಗಿ ಅಂಬಡೆಯನ್ನು ಕೊಡ್ತಾ ಇದ್ವಿ. ಸೊ ಅಂಬಡೆ ಅಂದರೆ ಗೊತ್ತಿರ್ಬೋದು, ನಾನು ನಿಮಗೆ ಮತ್ತೆ ತೋರಿಸ್ತೇನೆ. ಸೊ ನಮ್ಮದು ಒಂಥರ ಹೈವೇಯಿಂದ ಕೆಳಗೆ ಇರುವಂಥದ್ದು. ಸೊ ನಮಗೆ ನೀರಿಗೇನು ಪ್ರಾಬ್ಲಮ್ ಇಲ್ಲ, ಆದರೆ ಬಾವಿ ಎಲ್ಲ ಉಂಟು. ಬಾವಿ ಪಕ್ಕದಲ್ಲೇ ಆ ಮರ ಇತ್ತು. ಸ್ವಲ್ಪ ಜಾಸ್ತಿ ಮಳೆ ಬಂದರೆ ಏನಾಗ್ತದೆ, ನೀರು ತುಂಬ್ತದೆ. ಸೊ ನೀರು ತುಂಬಿ ಬಾವಿಯ ಪಕ್ಕದಲ್ಲಿದ್ದಂತಹ ಮರ ಇವತ್ತು ಬಿದ್ದು ಹೋಗಿದೆ. ತುಂಬಾ ವರ್ಷದಿಂದ, ನಾನೀಗ ಬಂದು 5 ವರ್ಷ ಆಯಿತು. ಬಟ್ ನನ್ನ ಮಾವನ ತಂಗಿಯಂದಿರು, ಅಜ್ಜ ಅವರೆಲ್ಲ ಇದ್ದಾಗದ ಮರ. ಆ ಮರ ಬಟ್ ಬಿದ್ದದ್ದು ಎಲ್ಲಿ ಬಿದ್ದಿದೆ ಅಂದರೆ ಮನೆ ಮೇಲೆ ಬಿದ್ದೋಗಿದೆ. ತುಂಬಾ ಖರ್ಚು ಉಂಟು. ನಾನೀಗ ತೋರಿಸಿಕೊಡ್ತೇನೆ ಆ ಮರ ಹೇಗುಂಟು, ಎಲ್ಲಿ ಬಿದ್ದಿದೆ, ಏನು ಎಂತ ಅಂತ. ಇಲ್ಲಿ ನಮ್ಮದು ಹಳೆಯ ಕಾಲದ ಓಲ್ಡ್ ಮನೆ. ಸೊ ಮನೆಯ ಮೇಲೆ ಇಲ್ಲಿ ಬಿದ್ದಿದೆ ಈ ಥರ. ಸೊ ಇಲ್ಲಿ ತುಂಬಾ ಲಾಸ್ ಆಗಿದೆ. ಹೇಗೆ ಇಷ್ಟಿಷ್ಟು ದಪ್ಪದ ಗೆಲ್ಲುಗಳು ನೋಡಿ ಮನೆಯ ಮೇಲೆ ಬಿದ್ದೋಗಿದೆ. ಅಂಬಡೆ ಅಂದರೆ ನಾನು ತೋರಿಸ್ತೇನೆ ನಿಮಗೆ, ಎಲ್ಲ ಕಡೆ ಅಲ್ಲಲ್ಲಿ ಉಂಟು. ಬಟ್ ಇಲ್ಲಿ ನಿಯರೆಸ್ಟ್ ಎಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲೊಂದು ಕಡೆ ಇದೆ ನೋಡಿ, ಇದನ್ನು ಹೇಳ್ತೇವೆ ನಾವು ಅಂಬಡೆ ಅಂತ. ನಾನು ಶಾಲೆಗೆ ಹೋಗಿದ್ದೆ. ಶಾಲೆಗೆ ಹೋಗಿ ಗುಂಡು ಸಹ ಹಾಗೆ ಡ್ಯೂಟಿಗೆ ಹೋಗಿದ್ದರು. ಅತ್ತೆಯವರು ಒಂದು ಫಂಕ್ಷನಿಗೆ ಮಡಿಕೇರಿ ಸೈಡ್ ಹೋಗಿದ್ದಾರೆ. ಹಾಗೆ ನಮಗೆ ಪಕ್ಕದ ಮನೆಯವರು ಫೋನ್ ಮಾಡಿ ಹೇಳಿದರು, ಈ ಥರ ಬಿದ್ದು ಹೋಗಿದೆ ಮರ ಅಂತ. ಮತ್ತು ಸ್ಕೂಲಿಂದ ಸೀದಾ ಬಂದು ನೋಡುವಾಗ ಈ ಮರ ಬಿದ್ದು ಹೋಗಿದೆ. ಗುಂಡು ಎಷ್ಟು ವರ್ಷದಿಂದ ಇತ್ತು ಈ ಮರ? ನೀವು ಹುಟ್ಟುವಾಗಿತ್ತ? ಅಂದರೆ 40 years ಆಯಿತು ಸಾಧಾರಣ. ಇಂದಿರಾ ಮಮ್ಮಿಗೆ ಫೋನ್ ಮಾಡಿದ್ದೆ, ಅವರು ಸಹ ಹೇಳಿದರು. ಓ ನೀನು ಅಳುದಾ? ಅಯ್ಯೋ, ನೀರು ಫುಲ್ ಆಗಿದೆ ನೋಡು. ಅವನು ಅಳ್ತಾ ಇದ್ದಾನೆ ಬಿತ್ತು ಅಂತ ನೋಡಿ. ಈ ಥರ ಆಗಿದೆ ಪರಿಸ್ಥಿತಿ. ಇದು ನಮ್ಮದು ಹೀಗೆ ಬಾವಿ ಕಟ್ಟೆ ಇತ್ತು, ಹಳೆಯ ಕಾಲದ ಬಾವಿ. ನಾನು ನಿಮಗೆ ಹೇಳಿದ್ದೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಉಂಟು ಅಂತ. ಸೊ ಈಗ ಬಿದ್ದೇ ಹೋಯಿತು ಆ ಕಡೆ. ಇದು ನೋಡಿ ಬಾವಿಯ ಕಟ್ಟೆಯ ಪಕ್ಕದಲ್ಲಿದ್ದಂಥದ್ದು. ಸೊ ಹೀಗೆ ಬಾವಿ ಕಟ್ಟೆ ಇತ್ತು ನಮ್ಮದು. ಎಲ್ಲ ಫುಲ್ಲು ಜರಿದು ಹೋಗಿದೆ, ಪಕ್ಕಕ್ಕೆ ಹೋಗ್ಲಿಕ್ಕೆ ಭಯ ಆಗ್ತದೆ. ಆಮೇಲೆ ಇಲ್ಲಿ ನೋಡಿ ಈ ಥರ ಇಷ್ಟು ದಪ್ಪದ ಮರ ಇತ್ತು. ಹೀಗೆ ಹೋಗಿ ಅದು ಮನೆ ಮೇಲೆ ಬಿದ್ದಿದೆ. ಇನ್ನು ಕಟ್ ಮಾಡಲಿಕ್ಕೆ ಕರೆದದುಂಟು ಜನರನ್ನು, ಅವ್ರು ಬರ್ಬೋದು. ನಾವು 2021ರಲ್ಲಿ ಭಾಗ್ಯದಿಂದ ಅಡಿಕೆ ಗಿಡವನ್ನು ತಂದು ನೆಟ್ಟಿದ್ವಿ. ಸೊ ಇದೊಂದು ಗಿಡ, ಅಲ್ಲೊಂದು ಗಿಡ ನೋಡಿ, ಇದೊಂದು ಗಿಡ. ಇದಾದರೂ ಉಳಿಬೋದು, ಬಟ್ ಇದೆರಡು ಉಳಿಯೋದು ಡೌಟು. ಸೊ ಒಳ್ಳೆ ಗಿಡಗಳಿದ್ವು ಎರಡು ಸಹ. ಒಂದರಲ್ಲಿ ಅಡಿಕೆ ಆಗಿತ್ತು, ಅಡಿಕೆ ಆದ ಗಿಡವೂ ಇಲ್ಲಿ ಉಂಟು ನೋಡಿ ಇದು. ಬಟ್ ಇದನ್ನು ಇನ್ನೆಲ್ಲ ಕಟ್ ಮಾಡಿ ಆಗಬೇಕು. ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ, ಇಲ್ಲಿ ಹಿಂದೆ ಫ್ಲ್ಯಾಟ್ ಉಂಟಲ್ಲ. ಸೊ ಈ ಫ್ಲ್ಯಾಟಿಂದ ಒಬ್ಬರು ಅಕ್ಕ ಇದ್ದಾರೆ, ಪೂರ್ಣಿಮಕ್ಕ ಅಂತ. ಅವರು ಫೋನ್ ಮಾಡಿ ಗುಂಡುಗೆ ಹೇಳಿದರು. ಮತ್ತು ಗುಂಡು ನನಗೆ ಹೇಳಿ ನನಗೆ ವಿಷಯ ಗೊತ್ತಾದ್ದು. ಸೊ ಇಷ್ಟೆಲ್ಲ ಅವತಾರ ಆಗಿದೆ ಇವತ್ತು. ಇದನ್ನೆಲ್ಲ ರಿಪೇರಿ ಮಾಡಬೇಕು. ಚಿಟ್ಟಿ ತೂ ಚಡ್ಲೆ ಅಂತ ಕಾಗೋರು ಕರ್. ಹಾಗೆಯೇ ಇಲ್ಲಿ ನಮ್ಮ ಟ್ಯಾಂಕಿಯ ಪಕ್ಕದಲ್ಲೊಂದು ದೊಡ್ಡ ಸೀತಾಫಲದ ಮರ ಇತ್ತು. ಕೆಲವರು ಅದನ್ನು ರಾಮಫಲ ಅಂತಲೂ ಹೇಳ್ತಾರೆ. ಗಾಳಿಗೆ ಆ ಮರ ಕೂಡ ಬಿದ್ದು ಹೋಗಿದೆ ನೋಡಿ ಫುಲ್ಲ. ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಮಳೆಗಾಲದಲ್ಲಿ ಏನಾದರೂ ಈ ಥರದ
ಸಮಸ್ಯೆಗಳು ಬಂದೇ ಬರ್ತದೆ. ರೀಸನ್ ಏನಂದರೆ ಮಣ್ಣು ಇಲ್ಲಿ ತುಂಬಾ ಸ್ಮೂತ್ ಇರುವಂಥದ್ದು. ಸೊ ಆ ಸ್ಮೂತ್ ಮಣ್ಣಿನಿಂದಾಗಿ ಹೆಚ್ಚಾಗಿ ಬಿದ್ದು ಹೋಗ್ತದೆ. ಲಾಸ್ಟ್ ಇಯರ್ ನೋಡಿ ಇಲ್ಲಿದ್ದಂತಹ ಇದರ ಗಿಡ ಬಿದ್ದು ಹೋಗಿತ್ತು, ಜಿಗುಜೆ ಮರ ಬಿದ್ದಿತ್ತು. ಬಟ್ ಈ ವರ್ಷ ಅಲ್ಲಿಂದ ಅಂಬಡೆಯ ಮರ ಬಿದ್ದು ಹೋಯಿತು. ನಾನೀಗ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. 2-3 ಜನ ವರ್ಕರ್ಸ್ ಬಂದಿದ್ದರು, ಅವ್ರ ಹತ್ರ ಗುಂಡು ಎಲ್ಲ ಕಟ್ ಮಾಡಿಸಿದ್ದಾರೆ. ಸೊ ಹೇಗಾಗಿದೆ ಏನೆಂತ ಅಂತ ನೋಡ್ತೇನೆ ಒಮ್ಮೆ ಹೋಗಿ. ಆವಾಗ ನಾನು ನಿಮಗೆ ತೋರಿಸಿದ್ದೆ ಇಲ್ಲೆಲ್ಲ ಇತ್ತಲ್ಲ, ಸೊ ಅದನ್ನು ಈಗೆಲ್ಲ ಬಿಡಿಸಿ ಆಯಿತು. ಸೊ ನೋಡಿ ಈ ಥರ ಆಗಿದೆ. ಇಷ್ಟು ದೊಡ್ಡ ಮರ ಇತ್ತು, ಸೊ ಈ ಮರವನ್ನೀಗ ಬಿಡಿಸಿ ಆಯಿತು ಫುಲ್. ಮಿಲಿ ಬಾಬು, ಕಟ್ ಮಾಡಿ ಎಲ್ಲ ಇಲ್ಲಿ ಸೈಡಿಗೆ ಹಾಕಿದ್ದುಂಟು. ಹಲೋ ಗೈಸ್, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂದ್ಕೊಳ್ತೇನೆ. ಹಾಗೆ ಇವತ್ತಿನ ಒಂದು ಪುಟ್ಟ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಸಂಡೇ, ಎಲ್ಲ ಕೆಲಸ ಮುಗಿಸಿ ಆದಮೇಲೆ ಮಧ್ಯಾಹ್ನದ ಒಂದು ಪ್ರೋಗ್ರಾಮಿಗೆ ಹೊರಟಿದ್ದೇವೆ. ನಮ್ಮ ನೇಬರೊಬ್ಬರು ಪುಷ್ಪಕ್ಕ ಅಂತಿದ್ದರು, ಅವರದ್ದು ಮಗ ಒಂದು ಹೊಸ ಮನೆಯನ್ನು ಕಟ್ಟಿದ್ದಾರಂತೆ. ಆ ಮನೆಯ ಗೃಹ ಪ್ರವೇಶಕ್ಕೆ ಹೊರಟಿದ್ದೇವೆ. ಆ್ಯಕ್ಚುಲಿ ಮಾಮಿ ಇನ್ನೊಂದು ಕಡೆ ಫಂಕ್ಷನಿಗೆ ಹೋಗಿದ್ದಾರೆ. ಮೊನ್ನೆ ಪೂಜೆ ಇತ್ತಲ್ವ, ಅವರ ಪೂಜನ ಮದುವೆಗೆ ಹೋಗಿದ್ವಲ್ಲ, ಅವರದ್ದು ಇವತ್ತು ತವರು ಮನೆಯಲ್ಲಿ ಫಂಕ್ಷನ್ ಉಂಟು, ಅಲ್ಲಿಗೆ ಮೂಡಬಿದ್ರೆಗೆ ಹೋಗಿದ್ದಾರೆ. ಹಾಗೆ ನಾನು ಮತ್ತು ಗುಂಡು ಈಗ ವಾಮಂಜೂರಿಗೆ ಒಂದು ಫಂಕ್ಷನಿಗೆ ಹೊರಟಿದ್ದೇವೆ. ಅಲ್ಲಿ ಗೃಹ ಪ್ರವೇಶ ಉಂಟು, ಮನೆ ಹೇಗುಂಟು, ಹಾಗೆ ಪುಷ್ಪಕ್ ಅಂದರೆ ಯಾರು, ಅವರ ಮಗನನ್ನೆಲ್ಲ ನಾನೀಗ ತೋರಿಸ್ಕೊಡ್ತೇನೆ. ನಾನು ಮತ್ತು ಗುಂಡು ಇವಾಗ ಹೊರಟಿದ್ದೇವೆ. ಆನ್ ದಿ ವೇ ನಂತೂರಾಗಿ ಹಾಗೆ ವಾಮಂಜೂರಿಗೆ ಹೋಗ್ತಾ ಇದ್ದೇವೆ. ಫೈನಲಿ ನಾವಿವಾಗ ವಾಮಂಜೂರು ಪೇಟೆಗೆ ರೀಚ್ ಆಗಿದ್ದೇವೆ. ನೋಡಿ, ಫುಲ್ ಚೇಂಜ್ ಆಗಿ ಹೋಗಿದೆ. ಮೊದಲು ಇಲ್ಲಿ ಒನ್ ವೇ ಇತ್ತು ಅಲ್ಲ ಗುಂಡು, ಒಂದು ಸೈಡ್ ಹೋಗ್ಲಿಕ್ಕೆ ಒಂದು ಸೈಡ್ ಬರಲಿಕ್ಕೆ. ಇವಾಗ ಮೊದಲು ಒಂದೇ ಸಿಂಗಲ್ ರೋಡ್ ಇತ್ತು, ಸಿಂಗಲ್ ರೋಡ್. ಒನ್ ವೇ ಈಗ ಒಂದೇ ರಸ್ತೆಯಲ್ಲಿ ಹೋಗಿ ಬರ್ಲಿಕ್ಕೆ ಆಗ್ತಿದ್ದಾಗ ಈಗ ಫುಲ್ ಅಗಲ ಮಾಡಿಬಿಟ್ಟಿದ್ದಾರೆ. ನೀವು ಕದ್ರಿಯಲ್ಲಿ ಪೆಟ್ರೋಲ್ ಹಾಕೋದು ಹೇಳಿದ್ದಲ್ಲ ಫಸ್ಟ್. ನಾವಿವಾಗ ಪೆಟ್ರೋಲ್ ಹಾಕ್ಲಿಕ್ಕೆ ಬಂದ್ವಿ.
ನೋಡಿ ಎಸ್ ಅಮ್ಮ ಗೃಹ ಪ್ರವೇಶಕ್ಕಿದ್ದಾರೆ ಕರೆಕ್ಟ್. ನಾನು ಈ ರಸ್ತೆಯಲ್ಲಿ ಮೊದಲ ಬಾರಿಗೆ ಟ್ರಾವೆಲಿಂಗ್ ಮಾಡ್ತಾ ಇರುವಂಥದ್ದು. ನೀವು ಬಂದಿದ್ದೀರಾ ತುಂಬ ಸಲ? ನಾವಿವಾಗ ಗೃಹ ಪ್ರವೇಶದ ಲೊಕೇಶನಿಗೆ ಬಂದು ರೀಚ್ ಆಗಿದ್ದೀವಿ. ತರಕಾರಿ ಸಾಕು ಬರಮಳೆ ಅಂತ, ನೋ ಪ್ರಾಬ್ಲಮ್.
ಯುವರ್ಸ್ ಪುಚ್ಚಕ್ಕ ಅಂದುಂಡು. ನಾವು ಗೃಹ ಪ್ರವೇಶದ ಫಂಕ್ಷನ್ಗೆ ಬಂದಿದ್ವಿ. ಹಾಗೆ ಅಲ್ಲಿ ಊಟ ಮುಗಿಸ್ಕೊಂಡು ಈಗ ಮತ್ತೆ ಮನೆಗೆ ಹೋಗ್ತಾ ಇದ್ದೇವೆ. ನಾವು ಗೃಹ ಪ್ರವೇಶದ ಫಂಕ್ಷನನ್ನು ಮುಗಿಸ್ಕೊಂಡು ಆನ್ ದಿ ವೇ ಬರುವಾಗ ಅಲ್ಲಿ ಅಮೃತೇಶ್ವರ ದೇವಸ್ಥಾನ ಸಿಕ್ಕಿತ್ತು. ಸೊ ಹಾಗಾಗಿ ಅಲ್ಲಿಂದ ನಾವು ದೇವಸ್ಥಾನದ ಕಡೆಗೆ ಹೋದ್ವಿ. ನಾವು ಹೋಗುವಾಗ ಆಲ್ರೆಡಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಹಾಗೆ ದೇವಸ್ಥಾನದ ಹೊರಗಡೆಯಿಂದ ದೇವರಿಗೆ ಕೈ ಮುಗಿದುಕೊಂಡು ಮತ್ತೆ ಸೀದಾ ನಾವು ನಮ್ಮ ಮನೆಗೆ ಬಂದ್ವಿ. ನಾವು ಫಂಕ್ಷನನ್ನು ಮುಗಿಸ್ಕೊಂಡು ದೇವಸ್ಥಾನದ ಹತ್ರಕ್ಕೆ ಬಂದಿದ್ವಿ. ಸೊ ಇವಾಗ ನೋಡಿ, ದೇವಸ್ಥಾನದ ಎದುರಲ್ಲಿ ಸೂಪರ್ ಆದಂತಹ ಗದ್ದೆ ಉಂಟು. ಬೆಳೆ ಮಾಡೋದಿಲ್ವ ಅಂತಲ್ಲ ಇಲ್ಲಿ? ಇಲ್ಲ, ಬಟ್ ಈಗ ಇಲ್ಲ ನೋಡಿ, ಇನ್ನೂ ಮಾಡಲಿಲ್ಲ, ಇನ್ನೂ ಮಾಡಬೇಕಷ್ಟೇ ಆಗಿರಬೇಕು ಮೋಸ್ಟ್ಲಿ. ಓಕೆ, ಎರಡು ಮೂರು ದಿನದಿಂದ ಅತ್ತೆ ಮನೆಯಲ್ಲಿ ಇರಲಿಲ್ಲ. ಅವರು ಫಂಕ್ಷನಿಗೆ ಹೋಗ್ತಾ ಇದ್ದರು. ನಮ್ಮದು ಫ್ಯಾಮಿಲಿ ಫಂಕ್ಷನ್ಗಳು ತುಂಬಾ ಇದ್ವು. ನಾವು ಮಾತ್ರ ಎಲ್ಲಿ ಹೋಗ್ಲಿಕ್ಕಾಗಲಿಲ್ಲ, ಬಿಕಾಸ್ ನನಗೆ ಶಾಲೆ ಉಂಟು. ಶಾಲೆ ಇದ್ದಾಗ ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಅವರು ಮನೆಗೆ ಬಂದು ರೀಚ್ ಆಗಿದ್ದಾರೆ. ಅಂದರೆ ಇವತ್ತು ಸಂಡೇ. ನಾವು ಮಧ್ಯಾಹ್ನ ಸಂದೀಪಣ್ಣನ ಗೃಹ ಪ್ರವೇಶ ಮುಗಿಸಿ ಮನೆಗೆ ಬಂದು ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸಿ ಆಯಿತು. ಅದರ ನಂತರದಲ್ಲಿ ಸಂಜೆ ಹೊತ್ತಿಗೆ ಮಾಮಿ ರೀಚ್ ಆಗಿದ್ದಾರೆ. ಮಾಮಿ ಬರುವಾಗ ಒಂದು ಐಟಮನ್ನು ಹಿಡ್ಕೊಂಬಂದಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನನಗೆ ಸಹ ಇದು ಫೇವ್ರೇಟ್. ನೋಡಿ ಇಷ್ಟು ದೊಡ್ಡದು. ಇದು ವಿರಾಜಪೇಟೆಗೆ ಅವರು ನಿನ್ನೆ ಹೋಗಿದ್ದರು, ಅಲ್ಲಿಂದ ಕಳಿಸಿಕೊಟ್ಟಿದ್ದಾರೆ. ಇದನ್ನು ಚಕ್ಕೋತ ಅಂತ ಹೇಳ್ತಾರೆ, ನಿಮಗೆ ಗೊತ್ತಿರ್ಬೋದು. ನೋಡಿ, ನನ್ನ ತಲೆಯ ಸೈಜ್ ಮತ್ತು ಇದು ಎರಡು ಸೇಮ್ ಒಂದೇ ಥರ ಉಂಟು. ಇದನ್ನೀಗ ನಾನು ಓಪನ್ ಮಾಡಿ ಇದರೊಳಗೆ ಏನು ಉಂಟು ಅಂತ ತೋರಿಸ್ತೇನೆ. ನನಗೆ ಇಲ್ಲಿ ಚಕ್ಕೋತವನ್ನು ಓಪನ್ ಮಾಡ್ತಾ ಇದ್ದೇನೆ. ಇದರದ್ದು ಇದೆಲ್ಲ ಹಾರ್ತಾ ಉಂಟು ಕಣ್ಣಿಗೆ. ನೋಡಿ, ಇದರಲ್ಲಿ ನಾನು ಅಂದ್ಕೊಂಡೆ ತುಂಬ ದೊಡ್ಡದಿರ್ತದೆ ಅಂತ. ನೋಡಿದರೆ ಒಳಗೊಳಗೆ ಸರ್ಚ್ ಮಾಡಬೇಕು, ಇನ್ನೂ ಸಹ ತುಂಬ ಒಳಗೆ ಹೋಗಬೇಕು. ನೋಡಿ, ಇಲ್ಲ ಉಂಟು, ಇಲ್ಲಿ ಸಿಕ್ಕಿತ್ತು. ಈ ಥರ ಇರ್ತದೆ ನೋಡಲಿಕ್ಕೆ.
ಯಾರೋ ಫ್ಯಾಮಿಲಿಯವರು ಕೊಟ್ಟು ಕಳಿಸಿದ್ದಾರೆ, ಮೋಸ್ಟ್ಲಿ ಯಾರ ಮನೆಯಿಂದ ಅಂತ ಗೊತ್ತಿಲ್ಲ, ಇನ್ನು ಕೇಳಬೇಕಷ್ಟೆ ಯಾರ ಮನೆಯಿಂದ ಕಳಿಸಿದ್ದು ಅಂತ. ವಿರಾಜಪೇಟೆಯಿಂದ ಬಂದಿದೆ ಮಾತ್ರ ಇದು. ಇನ್ನೊಂದು ಸೈಡ್ ಸಹ ಓಪನ್ ಮಾಡ್ತೇನೆ. ನೋಡಿ, ಫುಲ್ ಸಿಪ್ಪೆ ತೆಗೆದಾಯಿತು. ಇನ್ನು ಇದರ ಮೇಲೆ ಇನ್ನೂ ಸ್ವಲ್ಪ ಕವರ್ ಉಂಟು, ಅದನ್ನು ತೆಗಿಬೇಕು. ಪ್ರಯತ್ನ ಮಾಡ್ತಾ ಇದ್ದೀನಿ ತೆಗಿಲಿಕ್ಕೆ. ಫೈನಲಿ ನಾನು ಇದನ್ನು ಓಪನ್ ಮಾಡಿದ್ದೆ ನೋಡಿ. ಇದನ್ನು ತಿಂದು ಇದರ ಟೇಸ್ಟ್ ಹೇಗುಂಟು ಅಂತ ಹೇಳ್ತೀನಿ. ಫೈನಲಿ ನಾನು ಈ ಚಕ್ಕೋತವನ್ನು ಬಿಡಿಸಿ ಆಯಿತು ನೋಡಿ. ನಾನು ಇದಕ್ಕೂ ಮುಂಚೆ ಚಕ್ಕೋತ ತಿಂದಿದ್ದೆ, ಬಟ್ ಅದರಲ್ಲಿ ನನಗೆ ಎಲ್ಲಿ ಸಹ ಬೀಜ ಸಿಕ್ಕಿರಲಿಲ್ಲ. ಬಟ್ ಈ ಸಲ ಬೀಜ ಸಿಕ್ಕಿದೆ, ಅದನ್ನು ಗಿಡ ಮಾಡಲಿಕ್ಕೆ ಆಗ್ತದ, ಟ್ರೈ ಮಾಡಬೇಕು. ನೋಡಿ ಇಲ್ಲಿ ಉಂಟು ಬೀಜ. ಹಾಗೆ ಇನ್ನೊಂದು ಬೀಜ ಆಗಲೇ ಸಿಕ್ಕಿತ್ತು, ಇಲ್ಲಿ ಎತ್ತಿಟ್ಟಿದ್ದೇನೆ ನೋಡಿ, ಇಲ್ಲುಂಟು. ಸೊ ಇದನ್ನು ತಿಂದಿದ್ರೆ ಟೇಸ್ಟ್ ಹೇಗುಂಟು ಅಂತ ಹೇಳ್ತೇನೆ ನಿಮಗೆ. ಆಗ ತಿಂದೆ, ಸ್ವಲ್ಪ ಹುಳಿ ಮಿಶ್ರಿತ ಸಿಹಿ, ತುಂಬಾ ಸಿಹಿ ಇಲ್ಲ. ಸೊ ಖುಷಿ ಆಯಿತು ನನಗೆ. ಯಾರು ಕಳಿಸಿಕೊಟ್ಟಿದ್ದರು ನಿಮಗೆ ಥ್ಯಾಂಕ್ ಯು. ನಾನಿವಾಗ ತಿಂತಾ ಇದ್ದೇನೆ, ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನೋಡಿ. ಚೆಂದ ಉಂಟು ಟೇಸ್ಟ್. ಇದು ನೋಡಿ ಚಕ್ಕೋತ ಹೀಗೆ ಇರ್ತದೆ. ನಾನು ಆಗಲೇ ನಿಮಗೆ ತೋರಿಸಿದ್ದೇನೆ, ಬಟ್ ನಾನೀಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗುಂಟು ಅಂತ. ಲಾಸ್ಟ್ ಟೈಮ್ ಒಂದು ನಾನು ತಿಂದಿದ್ದೆ, ಅದು ತುಂಬ ಹುಳಿ ಇತ್ತು. ಕಂಪ್ಯಾರಿಸನ್ ಮಾಡಿದರೆ ಅದಕ್ಕಿಂತ ಇದು ಓಕೆ, ಸ್ವಲ್ಪ ಸಿಹಿ ಉಂಟು. ಹೀಗಿರ್ತದೆ.